ಇವಾಗ ಗಾಳಿಕೆರೆ ಅಂತ ನಾನು ವಿಡಿಯೋ ಮಾಡಿದ್ದೆ, ಅದನ್ನ ನೀವು ಭೀಮನ ಗದಾ ಗದಾ ತೀರ್ಥ ಅಂತ. ಏನಕ್ಕದು ಭೀಮನ ಗದಾ ತೀರ್ಥ ಅಂತ ಹೇಳಿ? ಭೀಮ ಗದೆಯಲ್ಲಿ ನೀರ ಬರ್ಸಿದ್ದ, ಭೀಮ ಮ್ಯಾಕ್ ಎಸ್ಬಿಟ್ಟು ಗದೆನ ಹಾ, ಹಾ. ಅದ್ ಕೆಳಗ್ ಬೀಳೋದ್ಗೆ ಹಾ. ಭೂಮಿ ಎರಡು ಭಾಗ ಆಗಿ ನೀರು ಉಕ್ಕಿದ್ದು. ಏನಕ್ಕೋಸ್ಕರ ಭೀಮ ಹಂಗ್ ಮಾಡಿ? ಅವನು ಅಯ್ಯನ ಕೆರೆಯಿಂದ ನೀರ್ ತರನು. ಅಯ್ಯನ ಕೆರೆಯಿಂದ ಗಾಳಿ ಕೆರೆಯಲ್ಲಿ ಹಿಂದೆ ಪಾಂಡವರು ವನವಾಸ ಮಾಡಿದ ಜಾಗ ಅದು, ಹಾ, ಹಾ. ಅಲ್ಲಿ ಇದ್ದಿದ್ದು ಹಾ, ಹಾ. ಕುಂತಿ ಇವರೆಲ್ಲ. ಹಾಗಾಗಿ ನೀರಿನ ಸರ್ತಿ ಅವಂದೇ ಭೀಮ ತರಬೇಕು. ಭೀಮನ್ ತರಬೇಕು ಹಾ, ಹಾ. ಅಂದ್ರೆ ಅಡ್ಡೆ ಅಂತ, ಆ ಕಡೆ ಒಂದ್ ಕೊಡ್ಪಾನ ಈ ಕಡೆ ಒಂದ್ ಕೊಡ್ಪಾನ, ಹಾ, ಹಾ. ಅಡ್ಡೆ ಮೇಲೆ ಗೊತ್ತಾಯ್ತು. ಅವನಿಗೆ ಸಿಟ್ಟತ್ಬಿಡ್ತು, ಏನ್ ನೀರ್ ನಂದೇ ಸರ್ತಿ ಅಂತ ಹೇಳಿ ಹಾ. ಆ ಗದೆ ಎಸ್ಬಿಟ್ಟು ಹಾ. ಆ ನೀರು ಬಂದಿದ್ದ ಅವಾಗ. ನನ್ ಸರ್ದಿ ಅಲ್ಲಿಂದ ಯಾಕೆ ಬರ್ಬೇಕು ಅಂತ ಹೇಳಿ ಮಾಡಿಟ್ರಂತೆ. ಹಾ. ಹಿಂದೆ ಮೈಸೂರು ರಾಜರ ಕಾಲದಲ್ಲಿ ಒಳಗ್ ಹೋಗೋದು ಹಾ, ಹಾ. ಬಹಳ ಕಂಡು ಹಿಡಿದಿಲ್ಲ. ಓಕೆ. ಅಲ್ಲಿ ಯಾರು ಉಳಿಯಂಗಿಲ್ಲ. ಹಾ, ಹಾ, ಹಾ. ಸಾಯಂಕಾಲ ತನಕ ಎದ್ದು ವಾಪಸ್ ಬಂದ್ರು. ಅದೇನದು ಅದೇನ ದೇವಾನ್ ದೇವತೆಗಳು ಜಲಕ್ರೀಡೆ ಆಡಕ್ ಬರ್ತಾರಂತೆ ಅಲ್ಲಿ ಗಾಳಿ ಗಾಳಿ. ಭೀಮನ